ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನ ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಟಾಟಾ ಇಂಡಿಕಲ್ವಾ? ಹೌದು ಸರ್, ಇಂಡಿಕಾ ಕಳಿಸಿದ್ದೀನಿ. ಓಕೆ, ಡಿ ಆರ್ ಎಸ್ಸಾ? ಹೌದು ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? 2005 ಮಾಡಲು ಸರ್. 2005. ಓನರ್ ಎಷ್ಟು ಯಾರು ಸರ್? ಓನರ್ 7 ಓನರ್ ಆಗಿದೆ ಸರ್. ಹಾಂ, ಈಗ ತೊಗೊಂಡ್ರೆ ಎಂಟು ಆಗ್ತಾರಾ? ಹೌದು ಸರ್. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ ಕಿಲೋಮೀಟರ್ ನೋಡಿಲ್ಲ ಸರ್ ಅದು. ಹಾಂ, ಇರಲಿ ಬಿಡಿ. ಈಗ ಓನರ್ 7 ಆಗಿದಾರಲ್ವಾ? ಹೌದು. ಓಕೆ, ಟೈರ್ ಎಲ್ಲ ಹಂಗಿದಾವೆ ಮುಂದೆ ಹಿಂದೆ? ಒಂದು 50% ಇದೆ ಸರ್, ನಾಲ್ಕು. ಓಕೆ, ಸ್ಟೆಪ್ನಿ ಐತೆ ಸರ್? ಹಾಂ, ಸ್ಟೆಪ್ನಿ ಇದೆ. ಓಕೆ. ಜಾಕ್ ಎಲ್ಲ ಇದೆ. ಹಾಂ. 2027 ಗಂಟೆ FC ಇದೆ. ಓಕೆ. ಇನ್ಸೂರೆನ್ಸ್ ಲೆಫ್ಟ್ ಸೈಡ್ ಇದೆ. ಹ್ಞೂ. ಓಕೆ, ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಆಗಿದೆಯಾ? ರನ್ನಿಂಗ್ ಕಂಡೀಷನ್ ಆಗಿದೆ. ಇಂಜಿನ್ ಸೂಪರ್ ಗುಡ್ ಕಂಡೀಷನ್ ಆಗಿದೆ. ಏನು ಸ್ಮೋಕು ಆ ಥರ ಏನು ಬರ್ತಿಲ್ಲ ಸರ್? ಇಲ್ಲ ಏನಿಲ್ಲ. ಓಕೆ, ಒಳಗಡೆ ಎ ಸಿ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? ಹಾಂ, ವರ್ಕಿಂಗ್ ಇದೆ ಸರ್. ಓಕೆ, ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವಾ? ಹಾಂ, ಫ್ರಂಟ್ 2 ಪವರ್ ವಿಂಡೋ ಇದೆ. ಬ್ಯಾಕ್ ಸೈಡ್ ಮಾತ್ರ 2 ಮಾಮೂಲಿ ಮ್ಯಾನ್ಯಲ್. ಮ್ಯಾನ್ಯುವಲ್ ಇದೆ. ಹ್ಞೂ. ಸೀಟ್ ಎಲ್ಲ ಚೆನ್ನಾಗಿದಾವಾ? ಹಾಂ, ಸೀಟ್ ಎಲ್ಲ ಚೆನ್ನಾಗಿದೆ. ಗಾಡಿ ರೀಪೇಂಟ್ ಏನಾದ್ರು ಆಗಿದೆಯಾ? ಒರಿಜಿನಲ್ ಪೇಂಟ್ ಆಗಿದೆ ಸರ್? ಅದು ಏನಾದ್ರು ರೀಪೇಂಟಿಂಗ್ ಏನು ಆಗಿಲ್ಲ ಅನ್ಸುತ್ತೆ. ನಾವು ತಗೊಂಡಾಗ ಒಂದು ಸ್ವಲ್ಪ ಇದು ಬಾನೆಟಲ್ಲಿ ಮಾತ್ರ ಒಂದು ಸ್ವಲ್ಪ ಪೇಂಟ್ ಮಾಡಬೇಕಾಗುತ್ತೆ. ಲೈಟ್ ಬಾನೆಟ್ ಇದಿದೆ ಅಷ್ಟೇ. ಹಾಂ. ಬೇರೆ ಏನಿಲ್ಲ. ಓಕೆ, ಏನಾದರೂ ರೆಸ್ಟ್ ಬಂದಿರೋದು ಟಿಂಕರಿಂಗ್ ಕೆಲಸ ಇದೆಯಾ? ಇಲ್ಲ ಏನಿಲ್ಲ ಸರ್. ಓಕೆ, ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹಾಂ, ಎಲ್ಲ ನಮ್ಮ ಕಡೆ ಇದೆ. ಓಕೆ, ಈ ಗಾಡಿದು ಎಲ್ಲಿ ಸರ್ ಅದು? ಇದು ಲಗ್ಗೇರಿ ಸರ್, ಬೆಂಗಳೂರು ಲಗ್ಗೇರಿ. ಓಕೆ, ಬೆಂಗಳೂರು ಲಗ್ಗೆರೆ. ಹೌದು. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್, ನಾವು 85,000 ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ. 85,000? ಹೌದು ಸರ್. ಕಡಿಮೆ ಮಾಡ್ತೀರಾ? ಹಾಂ, ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ. ಇನ್ಸೂರೆನ್ಸು ಕಟ್ಕೊಡ್ತೀರಾ? ಇನ್ಸೂರೆನ್ಸ್ ನೋಡೋಣ ಸರ್, ಬರಲಿ ಅವ್ರು ಬಂದ ಮೇಲೆ ಹೆಂಗಾಗುತ್ತೆ ನೋಡ್ಕೊಂಡು ವ್ಯಾಪಾರದ ಮೇಲೆ ಡಿಪೆಂಡ್ ಮಾಡೋಣ. ಓಕೆ, 85ರಲ್ಲಿ ನೀವು ಕಡಿಮೆ ಆಗುತ್ತೆ? ಆಗುತ್ತೆ, ಒಂದು 5,000 ಹೆಚ್ಚು ಕಮ್ಮಿ ಮಾಡ್ತೀವಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇ ಹಾಕಿಲ್ಲ ಸರ್? ಹಾಕಿ ಸರ್, ಅದೇ ಹಾಕಿ.